ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಅಗರ್ ಅಗರ್ ಚೈನಾ ಗ್ರಾಸ್ ಇದರ ಹಲ್ವಾ ಮಾಡುವ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು 20 ಗ್ರಾಮ್ 20 ಗ್ರಾಮ್ ಚೈನಾ ಗ್ರಾಸ್. ನಾನಿಲ್ಲಿ ರೆಡ್ ಕಲರಲ್ಲಿ ತಗೊಂಡಿದ್ದೇನೆ. ರೆಡ್ ಗ್ರೀನ್ ಕಲರಲ್ಲಿ ಬರ್ತದೆ, ಹಾಗೆ ವೈಟ್ ಕಲರಲ್ಲಿ ಬರ್ತದೆ. ಒಂದು ವೇಳೆ ನೀವು ವೈಟ್ ಕಲರ್ ಯೂಸ್ ಮಾಡೋದಾದ್ರೆ ನಿಮ್ಗೆ ಅದು ಕಲರ್ಫುಲ್ ಕಾಣಬೇಕಂತ ಇದ್ರೆ ನೀವು ಸ್ವಲ್ಪ ರೆಡ್ ಅಥವಾ ಗ್ರೀನ್ ಫುಡ್ ಕಲರ್ಸ್ ಯೂಸ್ ಮಾಡ್ಬೋದು. ನಾನಿಲ್ಲಿ ಆಲ್ರೆಡಿ ರೆಡ್ ಕಲರ್ ಚೈನಾ ಗ್ರಾಸ್ ಅಗರ್ ಅಗರ್ ತಗೊಂಡಿದ್ದೇನೆ. ಸ್ವಲ್ಪ ಎಲ್ಲ ನಟ್ಸ್ ತಗೊಂಡಿದ್ದೇನೆ, ಅದನ್ನು ಸಣ್ಣಕ್ಕೆ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. 4 to 5 ಟೇಬಲ್ ಸ್ಪೂನ್ ಅಷ್ಟು ಶುಗರ್, ಸಕ್ಕರೆ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಬಹುದು. ಇಲ್ಲಿ 1/2 ಲೀಟರ್ ಮಿಲ್ಕ್. ಇದನ್ನು ನಾವು ಸಣ್ಣ ಸಣ್ಣಕ್ಕೆ ತುಂಡು ಮಾಡುವ. ಇದು ಅಗರ್ ಅಗರ್ ಸೀವೀಡ್, ಇದು ಆಕ್ಚುಲಿ ಡ್ರೈಡ್ ಸೀವೀಡ್. ನಾನಿಲ್ಲಿ ಒಂದು ಪಾತ್ರೆಗೆ ಮಿಲ್ಕ್ ಹಾಲನ್ನು ಹಾಕಿ ಕುದಿಲಿಕ್ಕೆ ಬಿಡುವ, ಬಾಯ್ಲ್ ಆಗಲಿದ್ದು. ಈಗ ಮತ್ತೊಂದು ಕಡೆ ನಾನಿಲ್ಲಿ ಗ್ಯಾಸಲ್ಲಿ ಪಾತ್ರೆ ಇಟ್ಕೊಂಡಿದ್ದೇನೆ. ಅದಕ್ಕೆ ನಾವು ಅಗರ್ ಅಗರನ್ನು ಹಾಕೊಳ್ಳುವ, ತುಂಡು ಮಾಡಿ ಇಟ್ಕೊಂಡಂತ ಅಗರ್ ಅಗರನ್ನು. ಇದಕ್ಕೆ ನಾವು ಸ್ವಲ್ಪ ವಾಟರ್ ನೀರು ಹಾಕೊಳ್ಳುವ, ಸ್ವಲ್ಪ ಸಾಕು ನೀರು. ಈಗ ನಾವಿದನ್ನು ಲೋ ಫ್ಲೇಮಲ್ಲಿ ಇದನ್ನು ಕುಕ್ ಮಾಡಬೇಕು. ನಾವು ಇದು ಫುಲ್ಲು ಡಿಸಾಲ್ವ್ ಆಗಬೇಕು, ಮೆಲ್ಟ್ ಆಗಬೇಕು. ನೀವು ಹಾಲು ಕುದಿಯುವಾಗ ಬೇಕಂದ್ರೆ ಕಾರ್ಡಮಮ್ ಪೌಡರ್, ಏಲಕ್ಕಿ ಪುಡಿ, ವೆನಿಲಾ ಎಸೆನ್ಸ್ ಅಥವಾ ರೋಸ್ ಎಸೆನ್ಸ್ ಹಾಕೊಳ್ಬಹುದು. ನಾನಿಲ್ಲಿ ಏನು ಯೂಸ್ ಮಾಡ್ತಾ ಇಲ್ಲ, ಬರೀ ಪ್ಲೇನ್ ಮಾಡ್ತಾ ಇದ್ದೇನೆ. ನನಗೆ ಇದು ಪ್ಲೇನ್ ಇಷ್ಟ ಆಗ್ತದೆ. ಸೊ ನೀವು ಸಹ ಟ್ರೈ ಮಾಡಿ ಇದನ್ನೊಮ್ಮೆ. ಸೊ ಈಗ ಇಲ್ಲಿ ನೀವು ನೋಡ್ಬೋದು ಅಗರ್ ಅಗರ್ ಕಂಪ್ಲೀಟ್ ಆಗಿ ಡಿಸಾಲ್ವ್ ಆಗಿದೆ, ಮೆಲ್ಟ್ ಆಗಿದೆ. ಸಾಕು, ಫ್ಲೇಮ್ ಲೋ ಅಲ್ಲಿ ಇರಲಿ. ಈಗ ನಾವೀಗ ಬಾಯ್ಲ್ ಆದ ಕುದಿದ ಹಾಲನ್ನು ಇದಕ್ಕೆ ಹಾಕೊಳ್ಳುವ. ಈಗ ನಾವು ಲೋ ಫ್ಲೇಮಲ್ಲಿ ಇದನ್ನು ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡುವ. ಸಾಕು, ಇದು ಒಳ್ಳೆ ರೀತಿ ಮಿಕ್ಸ್ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಈಗ ನಾವಿದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡುವ. ನೀವು ಬೌಲ್ಸ್ ಯೂಸ್ ಮಾಡಬಹುದು. ಮಾತ್ರ ಇಲ್ಲಿ ಒಂದು ಸಣ್ಣ ಕಪ್ಪು ಸಹ ಉಂಟು, ಅದಕ್ಕೆ ಸಹ ಸ್ವಲ್ಪ ಹಾಕೊಳ್ತೇನೆ. ಮಕ್ಕಳಿಗೆ ಈ ರೀತಿ ಸಣ್ಣ ಕಪ್ಪಲ್ಲಿ ಮಾಡಿದ್ರೆ ಇಷ್ಟಪಡ್ತಾರೆ. ಹೀಗೆ ಇದು ರೂಮ್ ಟೆಂಪರೇಚರ್ ಅಲ್ಲೇ ಸ್ವಲ್ಪ ತಣ್ಣಗಾಗ್ಲಿ. ಈಗ ನಾವಿದನ್ನು 3 to 4 hours ಫ್ರಿಡ್ಜ್ ಅಲ್ಲಿ ಇಡುವ, ರೆಫ್ರಿಜರೇಟ್ ಮಾಡುವ. ಇಲ್ಲಿಗ 4 ಗಂಟೆ 4 hours ಆಗಿದೆ. ಹಲ್ವಾ ಒಳ್ಳೆ ರೀತಿ ಸೆಟ್ ಆಗಿದೆ. ನಾವೀಗ ತುಂಡು ಮಾಡುವ. ವಾವ್, ಎಷ್ಟು ಒಳ್ಳೆ ರೀತಿ ಬಂದಿದೆ ನೋಡಿ, ಸಾಫ್ಟ್ ಆಗಿ. ಸೊ ನೀವೆಲ್ಲರೂ ಮಿಸ್ ಮಾಡದೆ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಹೇಳಿ.